ತಿರುಪತಿ ಲಡ್ಡುಗಳಿಗೆ ಕಳಪೆ ಕಲಬೆರಕೆ ತುಪ್ಪವನ್ನ ಬಳಸಿರೋದು ನಿಜ ಅಂತ ಅಲ್ಲಿನ ಟ್ರಸ್ಟ್ TTD ಇದೆಯಲ್ವಾ, ಅದೇ ತಪ್ಪೊಪ್ಕೊಂಡಿದೆ. ತಿರುಪತಿ ಲಡ್ಡುಗಳಲ್ಲಿ ದನದ ಕೊಬ್ಬಷ್ಟೇ ಅಲ್ಲ, ಈ ಎಲ್ಲಾ ಪದಾರ್ಥಗಳು ಸೇರಿದವೆ ಎನ್ನುವಂತ ಮಾಹಿತಿ ಈಗ ಹೊರಬರ್ತಾ ಇದೆ. ರಾಮ ಮಂದಿರಕ್ಕೂ 1,00,000 ಲಡ್ಡುಗಳನ್ನ ಕಳಿಸಲಾಗಿತ್ತು. ಹಾಗಾದ್ರೆ ಇದರ ಬಗ್ಗೆ RSS ಏನ್ ಹೇಳ್ತಾ ಇದೆ ಗೊತ್ತಾ ಸ್ನೇಹಿತರೆ? ತಿರುಪತಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಯಾಕೆ ಅಂದ್ರೆ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿಯವರೇ ಇಲ್ಲಿ ನೆಲೆಸಿದ್ದಾರೆ ಎನ್ನುವಂತ ನಂಬಿಕೆ ಇದೆ. ಇದೇ ಕಾರಣಕ್ಕೆ ತಿರುಪತಿಯನ್ನ ಕಲಿಯುಗದ ವೈಕುಂಠ ಎಂದು ಕೂಡ ಕರೆಯುತ್ತಾರೆ. ಪ್ರತಿದಿನವೂ ಲಕ್ಷಗಟ್ಟಲೆ ಭಕ್ತಾದಿಗಳನ್ನ ತನ್ನ ಕಡೆ ಸೆಳೆದುಕೊಳ್ಳುವಂತ ಕ್ಷೇತ್ರ ಇದು. ಇದರಿಂದಲೇ ರಾಜ್ಯ, ದೇಶ ಅಷ್ಟೇ ಅಲ್ಲ, ದೇಶದ ಆಚೆಗೂ ಅಪಾರ ಪ್ರಮಾಣದ ಭಕ್ತಾದಿಗಳನ್ನ ಹೊಂದಿರುವಂತ ಕ್ಷೇತ್ರ ಇದು. ಶ್ರೀ ಸ್ವಾಮಿಯವರು ಇಲ್ಲಿ ಎಷ್ಟು ಪ್ರಸಿದ್ಧ, ಎಷ್ಟು ಪವಿತ್ರವಾಗಿದ್ದಾರೋ ಅಲ್ಲಿ ಪ್ರಸಾದದ ರೂಪದಲ್ಲಿ ಸಿಗುವಂತಹ ಲಡ್ಡು ಕೂಡ ಅಷ್ಟೇ ಪ್ರಸಿದ್ಧ, ಅಷ್ಟೇ ಪವಿತ್ರ. ಆದರೆ ಇಂತಹ ಲಡ್ಡು ಕೂಡ ಈಗ ಅಪವಿತ್ರವಾಗೋಯ್ತಾ ಎನ್ನುವಂಥದ್ದು ಅಪಾರ ಭಕ್ತಾದಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ತಿರುಪತಿ ಲಡ್ಡು ಪ್ರಕರಣ ಇದೀಗ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಬಳಸಲಾಗುತ್ತಿದೆ ಅನ್ನೋದು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಆರೋಪವಾಗಿತ್ತು. ಇದೇ ಕಾರಣಕ್ಕೆ ಲಡ್ಡುವಿನಲ್ಲಿ ಬಳಸುವಂತಹ ತುಪ್ಪವನ್ನ ಲ್ಯಾಬ್ಗೆ ಕಳಿಸಲಾಗಿತ್ತು. ಇದೀಗ ಲ್ಯಾಬ್ ರಿಪೋರ್ಟ್ ಕೂಡ ಬಂದಿದೆ. ಈ ಲ್ಯಾಬ್ ರಿಪೋರ್ಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಈ ತಿರುಪತಿ ಲಡ್ಡುವಿಗೆ ಬಳಸುವಂತಹ ತುಪ್ಪದಲ್ಲಿ ಹಂದಿ ಕೊಬ್ಬು, ದನದ ಕೊಬ್ಬು, ಮೀನಿನ ಎಣ್ಣೆ ಹಾಗೂ ಇತರ ಅನೇಕ ಪದಾರ್ಥಗಳ ಎಣ್ಣೆಯ ಮಿಶ್ರಣವನ್ನ ಈ ತುಪ್ಪದಲ್ಲಿ ಬೆರೆಸಿದ್ದಾರೆ ಎನ್ನುವಂತಹ ಮಾಹಿತಿ ಈ ರಿಪೋರ್ಟ್ ನಲ್ಲಿ ಕಂಡು ಬಂದಿದೆ. ಇದು ಕೋಟ್ಯಾಂತರ ಹಿಂದೂ ಭಕ್ತರ ನಂಬಿಕೆಗೆ ಬಗೆದಿರುವ ದ್ರೋಹವಾಗಿದೆ ಅನ್ನೋ ಆಕ್ರೋಶ ಎಲ್ಲೆಡೆ ಕೇಳಿಬರ್ತಿದೆ. ಈ ಪ್ರಕರಣ ತೀವ್ರವಾಗುತ್ತಿದ್ದಂತೆ ಇದೀಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿದೆ. ಘಟನೆ ಕುರಿತು ಕೇಂದ್ರ ಸರ್ಕಾರ ವರದಿ ಕೇಳಿದೆ. ಮತ್ತೊಂದೆಡೆ ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಿ ಸುದ್ದಿಗೋಷ್ಠಿ ನಡೆಸಿ ತಪ್ಪೊಪ್ಪಿಕೊಂಡಿದೆ.